ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ: ದುಃಖದಿಂದ ಬಿಡುಗಡೆ ಹೇಗೆ ಸಾಧ್ಯ? ಏನಿದರ ಅರ್ಥ? ಏನಂದರೆ, ಜೀವನ ಎಂಬ ಬದುಕಿನಲ್ಲಿ ದುಃಖ ಎಂಬುದು ನಾವು ನೋಡ್ತಾ ಇದ್ದೀವಿ ಅಲ್ವಾ? ಈ ದುಃಖ ಅನ್ನೋದು ಯಾಕೆ ಬರ್ತೈತೆ, ಅಥವಾ ದುಃಖ ಬರೋದಕ್ಕೆ ಮೂಲ ಆದರೂ ಏನು? ಈ ದುಃಖದಿಂದ ಬಿಡುಗಡೆಗೆ ಸಾಧ್ಯ ಇದೆಯಾ ಎಂಬ ಪ್ರಶ್ನೆ ಮಾಡ್ಕೊಂಡು ವಿಚಾರ ಮಾಡೋಣ. ನೋಡಿ, ದುಃಖ ಅಂದರೆ ಅದು ಸಹಜವಾಗಿ ದುಃಖ ಬರ್ತೈತೋ ಅಥವಾ ಅಸಹಜವಾಗಿ ದುಃಖ ಬರ್ತೈತೆ ಎಂಬ ಪ್ರಶ್ನೆ ಮಾಡ್ಕೊಬೇಕು. ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ? ಹೌದು, ಇಲ್ಲಿ ಸಹಜ ಮತ್ತು ಅಸಹಜ ಅನ್ನೋದು ಭಾರಿ ಮುಖ್ಯವಾಗಿದೆ. ಈಗ ಸಹಜ ಅಂದರೆ ಅದು ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ಆಗೋಂಥದ್ದು. ಇನ್ನು ಕೆಲವೊಂದು ನಾವೇ ಸೃಷ್ಟಿ ಮಾಡ್ಕೊಳ್ಳೋ ದುಃಖ, ಅದು ಅಸಹಜ ಆಗಿರುವಾಗ ಇಲ್ಲಿ ದುಃಖ ಮತ್ತು ನೋವಿನ ವ್ಯತ್ಯಾಸ ತಿಳಿಬೇಕಾಗುತ್ತೆ. ನೋವು ಅನ್ನೋದು ಸಹಜವಾಗಿದೆ, ಏನು ಅದು ದುಃಖ ಅನ್ನೋದು ಸಹಜವಾಗಿಲ್ಲ, ಅದು ಅಸಹಜವಾಗಿದೆ. ಏನಿದರ ಅರ್ಥ? ನೋವು ಅಂದರೆ ಸಹಜ. ಹೇಗೆ ಅಂದರೆ, ಈಗ ನಾವು ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಡ್ಕೊಂಡು ಹೋಗುವಾಗ ನಮಗೊಂದು ಕಲ್ಲೆಡವಿ ಅಥವಾ ನಾವು ಬೀಳ್ತೀವಿ ಅಥವಾ ಏಟಾಗುತ್ತೆ. ಬಿಟ್ಟು ಬಿದ್ದಾಗ ಏಟಾಗುತ್ತೆ, ನೋವಾಗುತ್ತೆ. ನೋವಾದಾಗ ಅಲ್ಲಿ ನಮಗೆ ರಕ್ತ ಸ್ರಾವಾಗುತ್ತೆ, ರಕ್ತ ಸೋರುತ್ತೆ. ಈ ರಕ್ತ ಆದಾಗ ನಮಗೆ ಸೋರ್ತಾ ಇರ್ತದೆ, ನಮಗೆ ನೋವಾಗುತ್ತೆ. ಈಗ ನಮಗೆ ಅಲ್ಲಿ ಅದು ಏನು ದುಃಖನ ನೋವು ಅಂತ ಕೇಳಿದರೆ ಅದು ದುಃಖ ಅಲ್ಲ, ಅದು ನೋವು. ಅದಾಗಿದ್ದೇನೋ ನೋವು ಅಂತೀವಿ. ಈಗ ಏನಪ್ಪ ಅಂದರೆ, ನೋವು ಅಂದರೆ ಪೇಯ್ನ್ ಆಯಿತು, ಬಾಡಿಗೆ ನೋವಾಯಿತು. ಆ ನೋವು ಆಗದೆ ಇದ್ದಿದ್ದರೆ ನಮಗೆ ಆ ರಕ್ತ ಹೋಗ್ತಾನೇ ಇರೋದು. ನಾವು ನೋವು ಯಾವಾಗ ಆಯಿತೋ ನಮ್ಗೆ ಅದಕ್ಕೆ ಸರಿಯಾಗಿ ರಿಯಾಕ್ಟ್ ಮಾಡಿ ಏನು ಮಾಡಿವ, ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕೋ ಚಿಕಿತ್ಸೆ ಕೊಟ್ಟು ರಕ್ತ ಹೋಗೋದನ್ನ ನಿಲ್ಲಿಸಿವು. ಅದು ಆ ನೋವು ಅನ್ನೋದು ನಿಮಗೆ ಹೋಗ್ತಿರೋ ರಕ್ತನ ಅಲ್ಲಿ ಸೂಚಿಸ್ತೈತೆ ನೋವಿನ ಮುಖಾಂತರ. ಅಂದರೆ ಈ ನೋವು ಅನ್ನೋದು ಸಹಜ. ಈ ನೋವು ಅನ್ನೋದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಆದರೆ ದುಃಖ ಅನ್ನೋದು ಒಂದು ಅಸಹಜ ಅಂತ ಹೇಳ್ತೀವಿ. ಏನಂದರೆ, ದುಃಖ ಈಗ ನೋವು ಆಯಿತು ಹೋಯಿತು, ನೋವು ಬರುತ್ತೆ ಹೋಗುತ್ತೆ, ಅದು ಕ್ಷಣಿಕವಾಗಿ ಹೋಗ್ಬಿಡುತ್ತೆ. ಆದರೆ ದುಃಖ ಅನ್ನೋದು ಅದನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಳೋದು. ಅದೇ ನೋವಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ಘಟನೆಯನ್ನು ತೆಗೆದುಕೊಂಡು ನನಗೆ ಹೀಗಾಗಬಾರ್ದಾಯಿತು, ಹೀಗಾಯಿತು, ಅದನ್ನು ನಾವು ಮನಸ್ಸಿನ ಮುಖಾಂತರ ಯೋಚನೆ ಮಾಡ್ಕೊಂಡು ನಾವು ಅದರ ಯೋಚನೆಯಲ್ಲಿ ಸಿಕ್ಕಾಕಂತೀವಲ್ಲ, ಆ ಯೋಚನೆ ನಿಮಗೇನಾಗುತ್ತೆ, ದುಃಖಕ್ಕೆ ಕಾರಣ ಆಗುತ್ತೆ. ಯಾಕೆಂದರೆ ನಿಮಗೆ ಇಷ್ಟ ಇಲ್ಲದಿದ್ದು ಯಾಕೆ ಆಗ್ಬಿಡ್ತು, ಇಷ್ಟ ಇಲ್ಲದ್ದು ಆಗೋಯ್ತಲ್ಲ ಅಂತ ಒಂದು ದುಃಖದ ಭಾವ ಮೂಡಿಬರುತ್ತೆ. ಅಂದರೆ ದುಃಖ ಅಂದರೆ ಏನಪ್ಪ ಅಂದರೆ, ಸಹಜವಾಗಿ ನಿಮಗೆ ಬೇಕು ಬೇಡಗಳು, ನಿಮಗೆ ಬೇಕಾಗಿರೋದು ಸಿಗಲಿಲ್ಲ ಅಂತ ಒಂದು ಕಡೆ ದುಃಖ, ಅಥವಾ ಬೇಡ ಆಗಿದ್ದು ಬೇಡಲಿದ್ದು ನಿಮಗೆ ಸಿಕ್ತು ಅಂತ ಒಂದು ಕಡೆ ದುಃಖ. ಈ ಬೇಕು ಬೇಡ ಅಂದರೆ ರಾಗ ದ್ವೇಷಗಳಲ್ಲಿ ಮನಸ್ಸು ಸದಾ ಓಡಾಡ್ತಿರೋದೇ ಈ ದುಃಖಕ್ಕೆ ಕಾರಣ. ಮತ್ತೊಂದು ರೀತಿಯಲ್ಲಿ ಏನಂದರೆ, ಈ ದುಃಖ ಅನ್ನೋದು ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದು ಭೂತ ಮತ್ತು ಭವಿಷ್ಯತ್ ಕಾಲದ ಯೋಚನೆಗಳಿಗೆ ಸಂಬಂಧಪಟ್ಟೈತೆ. ಏನಂದರೆ, ಭೂತಕಾಲದ ಘಟನೆಗಳನ್ನ ನೆನೆಸ್ಕೊಂಡು ದುಃಖ ಪಡೋ ಸಾಧ್ಯತೆಯು ಹೆಚ್ಚಿದೆ. ಮತ್ತು ಭವಿಷ್ಯತ್ ಕಾಲದ ಚಿಂತೆಗಳು, ಯೋಚನೆಗಳು ನಿಮಗೆ ದುಃಖ ನೆನೆಸ್ಕೊಂಡು ದುಃಖ ಪಡೋ ಸಹಜವಾಗಿದೆ. ದುಃಖದ್ದು ಅಂದರೆ ಇಲ್ಲಿ ಸಹಜ ಅಂತ ಯಾಕೆ ಹೇಳ್ತೀವಿ ಅಂದರೆ,
ಇಲ್ಲಿ ಮನುಷ್ಯರಿಗೆ ಇದೊಂದು ದುಃಖನ ಸಹಜವಾಗ್ಬಿಟ್ಟೈತೆ, ಅಸಹಜವಾಗಿರೋದನ್ನ ಸಹಜ ಅನ್ಕೊಂಬಿಟ್ಟಿದ್ದಾರೆ. ಅದು ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ಹೋಗ್ಬೇಕಾಯ್ತೆ. ಇದು ಅಸಹಜವಾದ ದುಃಖ ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಜೀವನ ಎಂಬ ಬದುಕಿನಲ್ಲಿ ಈ ದುಃಖದಿಂದ ಹೋಗ್ಬೇಕು. ಹೆಂಗೆ ನಾವು ಹೊರಗಡೆ ಬರ್ಬೇಕಂದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು. ಜೀವನ ಅಂದರೆ ಏನು? ಜೀವನ ಅಂದರೆ ಒಂದು ಒಂದು ಆಟ ಅಂತ ಹೇಳ್ತೀವಿ. ಜೀವನನೇ ಒಂದು ಆಟ. ಜೀವನ ಎಂಬ ಆಟದಲ್ಲಿ ನಾವು ಈ ಸುಖ ದುಃಖಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವಿ. ಈ ಜೀವನ ಎಂಬ ಆಟ ಅನ್ನೋದು ಅರ್ಥ ಮಾಡ್ಕೊಬೇಕು. ಯಾರಿಗೆ ಜೀವನ ಎಂಬ ಆಟ ಅಥವಾ ಒಂದು ಲೀಲೆ ಅಂತ ಅರ್ಥ ಆಗಿಲ್ವೋ ಅವರು ಬೇಕು ಬೇಡಗಳ ಒಂದು ಸಿಕ್ಕಾಕೊಂಬಿಟ್ಟು ದುಃಖ ಅನ್ನೋದು ಬಂದ್ಬಿಡುತ್ತೆ. ಅದು ಹೇಗೆ ಜೀವನ ಎಂಬ ಆಟ ನೋಡಿ, ಇಲ್ಲಿ ನೀವೇ ಗಮನಿಸಿ. ಜೀವನದಲ್ಲಿ ನೀವು ಎಲ್ಲವೂ ಪಾತ್ರಗಳು ಹಾಕಬೇಕಾಗತ್ತೆ. ಪ್ರತಿಯೊಂದೊಂದು ಪಾತ್ರ ಇದೆ ನಿಮಗೆ. ಪಾತ್ರಗಳು ಇಂದನೇ ಜೀವನ. ಪಾತ್ರಗಳಿಲ್ಲಾಂದರೆ ಜೀವನ ಇಲ್ಲ. ಯಾವ ರೀತಿಯಪ್ಪ ಇದು ಪಾತ್ರಗಳು ಅಂದರೆ, ನೀವು ಎಚ್ಚರ ಆಗ್ತೀರ, ಎಚ್ಚರ ಆದಮೇಲೆ ದೇಹ ಇರುತ್ತೆ, ದೇಹದಿಂದ ಜಗತ್ತು ನೋಡ್ತೀರ, ಜಗತ್ತಿನ ಮುಖಾಂತರ ನೋಡಿ ನೀವು ಅಲ್ಲಿ ಏನು ನೋಡ್ತೀರ, ನಿಮ್ಮ ಮುಂದೆ ಯಾರು ಕಾಣುತ್ತೆ? ಹೆಂಡತಿ ಇದ್ದರೆ ಅಲ್ಲಿ ಗಂಡನ ಪಾತ್ರ ನಿರ್ವಹಿಸ್ತೀರ, ಅಲ್ಲಿ ಮಗ ಇದ್ದರೆ ತಂದೆಯ ಪಾತ್ರ ನಿರ್ವಹಿಸ್ತೀರ, ಅಲ್ಲಿ ತಂದೆ ಇದ್ದರೆ ಮಗನ ಪಾತ್ರ, ಅಥವಾ ತಾಯಿ ಇದ್ದರೆ ಮಗನ ಪಾತ್ರ, ಅಥವಾ ನಿಮ್ಮ ಸಹೋದರ ಇದ್ದರೆ ಸಹೋದರನ ಪಾತ್ರ. ಹೀಗೆ ಪಾತ್ರಗಳು ಆ ಕ್ಷಣದಲ್ಲಿ ಸೃಷ್ಟಿ ಆಗಿಬಿಡ್ತದೆ ಎಚ್ಚರಾತಿಗೆ. ಈ ಪಾತ್ರಗಳು ಬಂದುಬಿಡ್ತವೆ. ಪಾತ್ರಗಳು ಬದಲಾವಣೆ ಆಗ್ತಾನೇ ಇದೆ. ನೀವು ಆಫೀಸ್ಗೆ ಹೋದರೆ ಅಲ್ಲಿ ಬಾಸು ಅಥವಾ ಕೆಲಸಗಾರ ಆ ಪಾತ್ರ ಹಾಕ್ಬೇಕು. ಮನೆಗೆ ಬಂದರೆ ಮನೆಗೆ ಸಂಬಂಧಪಟ್ಟ ಪಾತ್ರಗಳು. ಹೀಗೆ ನಾನಾ ಪಾತ್ರಗಳು ನೀವು ಚೇಂಜ್ ಮಾಡ್ತಾಯಿದ್ದೀರ, ಆಗ್ತಾನೇ ಇದೆ. ಈ ಪಾತ್ರಗಳು ಬದಲಾವಣೆ ಆಗ್ತಾಯಿದೆ. ಈ ಪಾತ್ರದಲ್ಲಿ ಏನಪ್ಪ ಸಮಸ್ಯೆ ಅಂದರೆ, ಯಾವುದೋ ಒಂದು ಪಾತ್ರಕ್ಕೆ ನಿಮಗೇನು ಸಮಸ್ಯೆ? ಇನ್ನೊಂದು ಪಾತ್ರಧಾರಿ ತಪ್ಪು ಅಂತ ಒಂದು ಸಮಸ್ಯೆ, ಅಥವಾ ನಮಗೆ ಈ ಪಾತ್ರ ಬೇಡ ಅಂತ ಒಂದು ಸಮಸ್ಯೆ. ನೀವು ಬೇಕು ಬೇಡದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರ. ಯಾವ ಪಾತ್ರಗಳು ಈಗ ಹೆಂಡತಿಗೆ ಗಂಡನಾಗಿರೋ ಪಾತ್ರ, ಇಲ್ಲ ನಾನು ಆಗೋದಿಲ್ಲ, ಆ ಪಾತ್ರ ನಾನು ನಿಭಾಯಿಸಲ್ಲ, ನನಗೆ ಬೇಕಿಲ್ಲ ಅಂದರೆ ಅಲ್ಲಿ ಸಮಸ್ಯೆ. ಯಾಕೆ? ಅಲ್ಲಿ ದುಃಖ. ಇವು ಯಾಕೆ? ಬೇಡಲಿದ್ದು ನಿಮಗೆ ಇಷ್ಟ ಆಗ್ತಿಲ್ಲ, ಸಿಗ್ತೈತೆ, ಪ್ರಕೃತಿ ಬಿಡ್ತಾಯಿಲ್ಲ, ಬೇಡಲಿದ್ದು ನಿಮಗೆ ಕೊಡ್ತೈತೆ. ಬೇಕು ಅನ್ನೋದೇ ಸಿಗ್ತಿಲ್ಲ ನಿಮಗೆ. ಇದೆಲ್ಲ ಮನಸ್ಸಿನ ಒಂದು ಏನು ದ್ವಂದ್ವಗಳು. ಇವನ್ನೆಲ್ಲ ಅರ್ಥ ಮಾಡ್ಕೊಬೇಕಂದ್ರೆ ಈ ಬೇಕು ಬೇಡ ಅಥವಾ ರಾಗ ದ್ವೇಷದಿಂದ ನಾವು ಹೊರಗಡೆ ಬರಬೇಕು. ಹೇಗೆ ಸಾಧ್ಯ? ನೋಡಿ, ನಾವು ಏನು ಈ ಪಾತ್ರಗಳು ಬರ್ತಾಯಿದೆಯಲ್ಲ ಜೀವನದಲ್ಲಿ, ಬದಲಾಗ್ತಿರೋ ಪಾತ್ರಗಳಲ್ಲಿ ನಿಮಗೆ ಈ ಪಾತ್ರ ಬೇಡ, ಅಥವಾ ಈ ಇನ್ನೊಂದು ಪಾತ್ರನೇ ತಪ್ಪು, ಅಥವಾ ಇನ್ನೊಂದು ಪಾತ್ರದಲ್ಲಿರೋನು ಸರಿ, ನನ್ನ ಮುಂದೆ ಇವೆಲ್ಲ ಪಾತ್ರಗಳಲ್ಲಿ ಸಿಕ್ಕಾಕೊಂಡಿರೋದು ಏನಪ್ಪ ಅಂದರೆ, ನಾವು ಈ ಪಾತ್ರಗಳು ಇಂಥದ್ದೇ ಬರಬೇಕು, ಇಂಥದ್ದೇ ಆಗಬೇಕು ಅಂತ ಇದೆಲ್ಲವೂ ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಯಾಕೆ ಅಂದರೆ ಇದೆಲ್ಲವೂ ಮುಂಚೆನೇ ಡಿಸೈಡ್ ಆಗಿದೆ. ಅದೇನು? ಎಲ್ಲವೂ ನೀವೇ ಮಾಡ್ಕೊಂಡಿರೋ ಒಂದು ಕರ್ಮಕ್ಕನುಗುಣವಾಗಿ ಪಾತ್ರಗಳು ಬರ್ತಾಯಿದೆ. ಆ ಪಾತ್ರಕ್ಕೆ ನೀವು ಸರಿಯಾಗಿ ನ್ಯಾಯ ಒದಗಿಸ್ಬೇಕು. ಎಲ್ಲ ಪಾತ್ರಗಳು ಸರಿಯಾಗಿ ನಿಭಾಯಿಸಬೇಕು. ಕೆಲವೊಂದು ಇಷ್ಟವಾದ ಪಾತ್ರಗಳು ನಿಮ್ಮನ್ನು ಬಿಟ್ಟೋಗ್ಬೋದು, ಅಥವಾ ಇಷ್ಟವಾದ ಪಾತ್ರಗಳು ನಿಮ್ಮನ್ನು ದ್ವೇಷಿಸ್ಬೋದು. ಇವ್ಯಾವೂ ಸಹ ಏನಾಗುತ್ತಂದರೆ, ಇವೆಲ್ಲವೂ ನಿಮ್ಮ ಕಂಟ್ರೋಲಿಗಿಲ್ಲ ಯಾವುದು. ಆದರೆ ಎಲ್ಲವೂ ಆ ಕ್ಷಣದಲ್ಲಿ ನಿಮ್ಮ ಕಂಟ್ರೋಲಿಗಿಲ್ಲ ಅಂತ ಒಂದು. ಮತ್ತು ಎಲ್ಲ ಪಾತ್ರಗಳು, ಸಿಚುವೇಶನ್ಗಳು
ಅದು ನೀವೇ ಮಾಡ್ಕೊಂಡಿರೋ ಅಥವಾ ನಾವೇ ಮಾಡ್ಕೊಂಡಿರೋ ಒಂದು ಸನ್ನಿವೇಶ ಅಥವಾ ಪ್ರಾರಬ್ಧ ಕರ್ಮ ಅಂತ ಹೇಳ್ಬೋದು. ಯಾರಿಲ್ಲ, ನಾವೇ ಮಾಡ್ಕೊಂಡಿರುವಾಗ ಮತ್ತು ನಾವೇ ಮಾಡ್ಕೊಂಡಿದ್ದೀವಿ ಅಥವಾ ನಾನೇ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದಮೇಲೆ ಮತ್ತು ನಾನೇ ಆಗೋದನ್ನು ಯಾಕೆ ನಾನು ಅದನ್ನು ಏನು ಮಾಡೋದು, ತಪ್ಪು ಸರಿ ಅಂತ ನಾವು ಸಿಕ್ಕಾಕೊಳ್ಳೋದು ಅರ್ಥ ಮಾಡ್ಕೊಬೇಕು. ಅಂದರೆ ರಾಗ ದ್ವೇಷದಲ್ಲಿ ಸಿಕ್ಕಾಕೊಳ್ಳೋದು ಯಾಕೆ ಅಂತ ಅರ್ಥ ಮಾಡ್ಕೊಬೇಕು ಅಂತ ಗೊತ್ತಾದ್ಮೇಲೆ ಏನಪ್ಪ ಅಂದರೆ ಇದೆಲ್ಲವೂ ಬಂದಿರೋದು ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಏನಿದೆ ಸಿಗ್ತಾಯಿದೆ. ಆದರೆ ನಾವು ಇದನ್ನು ಏನು ಬರ್ತೈತೋ ಅಥವಾ ಹೋಗ್ತಾಯಿತ್ತೋ ಎಲ್ಲ ಘಟನೆಗಳನ್ನ ನಾವು ಏನು ಮಾಡಬೇಕು, ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ತೀರೋ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಈಗ ನಮಗೆ ಏನು ಬಂತು ಅಥವಾ ಏನು ಹೋಯ್ತು ಎಲ್ಲವೂ ಅಕ್ಸೆಪ್ಟ್ ಮಾಡಿದಾಗ ನೀವು ಆಗ ಕಲಿಯೋಕ್ಕೆ ಪ್ರಾರಂಭ ಮಾಡಿದ್ದೀರಾ ಅಂತ ಅರ್ಥ. ನೀವು ಎಲ್ಲಿವರೆಗೂ ಅಕ್ಸೆಪ್ಟ್ ಮಾಡಲ್ವೋ ಅಲ್ಲಿವರೆಗೂ ಏನಾಗುತ್ತೆ, ರಾಗ ದ್ವೇಷಗಳ ಮುಖಾಂತರ ಕಾಮ ಕ್ರೋಧ ಲೋಭ ಮದ ಮತ್ಸರ ಎಂಬ ಏನಾಗುತ್ತೆ, ಅವು ನಿಮ್ಮನ್ನು ಮನಸ್ಸಿನ ಒಂದು ದ್ವಂದ್ವಕ್ಕೆ ಇದು ಮಾಡ್ತವೆ. ಆ ದ್ವಂದ್ವದಿಂದ ನಿಮಗೆ ಏನಾಗುತ್ತೆ, ಅತಿಯಾದ ಮೋಹ ಅಥವಾ ಮಮಕಾರ ಅಥವಾ ಅಹಂಕಾರ ಎಲ್ಲ ಭಾವಗಳು ಸೃಷ್ಟಿಸ್ಕೊಡ್ತವೆ ಮನಸ್ಸಿನಲ್ಲಿ ದ್ವಂದ್ವಗಳು. ಆದ್ದರಿಂದ ನಾವು ಮೊದಲು ಅಕ್ಸೆಪ್ಟ್ ಮಾಡಿ ಏನು ಮಾಡಬೇಕು ಅಂದರೆ, ಅಕ್ಸೆಪ್ಟ್ ಮಾಡಿದಾಗ ಏನು ಬರ್ತೈತೋ ಅದನ್ನು ಇದು ನಾನೇ ಮಾಡಿದ ಕರ್ಮ, ಇದು ನನಗೆ ಬರ್ತೈತೆ, ಎಸ್ ಅಕ್ಸೆಪ್ಟ್ ಮಾಡಿದಾಗ ನೀವು ಅದನ್ನು ಮುಂದೆ ನೆಕ್ಸ್ಟ್ ಅಂತ ಕಲಿಯೋಕ್ಕೆ ಮುಂದೆ ಹೋಗ್ತೀರಾ. ಏನು ಕಲಿತೀರಾ, ಬಂದಿದ್ದು ಬಂತು ಅಕ್ಸೆಪ್ಟ್ ಮಾಡಿದ್ರಿ, ಆ ಕ್ಷಣಕ್ಕೆ ಅಕ್ಸೆಪ್ಟ್ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಇದರಿಂದ ಹೊರಗಡೆ ಬರೋಕ್ಕೆ ಏನು ಮಾಡಬೇಕು ಮಾಡ್ತೀರಾ. ಆಗಲಿಲ್ಲ ಅಂದರೆ ಮತ್ತೆ ಅಕ್ಸೆಪ್ಟ್ ಮಾಡ್ತೀರಾ, ಮತ್ತೆ ಏನು ಮಾಡಬೇಕು. ಈಗ ಮಾಡಿದಾಗ ಮನಸ್ಸು ಈ ರಾಗ ದ್ವೇಷದ ಯೋಚನೆಗಳು ಸಹಜವಾಗಿ ಕ್ಷೀಣಿಸ್ತಾ ಹೋಗ್ತವೆ. ಮನಸ್ಸು ಶಾಂತವಾಗ್ತದೆ. ಶಾಂತವಾದಾಗ ಏನಾಗುತ್ತೆ, ನಿಮಗೇನಾಗುತ್ತೆ, ಶಾಂತವಾದಾಗ ಎಲ್ಲಿ ನಮಗೆ ಬೇಕು ಬೇಡ ಇಷ್ಟ ಕಷ್ಟ ಇದರಲ್ಲಿ ಗೊಂದಲದಿಂದ ನಾವು ಹೊರಗಡೆ ಬಂದಾಗ ಮಾತ್ರ ನಾವೇನಾಗುತ್ತೆ, ಒಂದು ಪ್ರೆಸೆಂಟ್ ಮೂಮೆಂಟ್ ಅಂದರೆ ವರ್ತಮಾನದಲ್ಲೇ ಜೀವನ ಮಾಡೋಕ್ಕೆ ಅವಕಾಶ ಆಗುತ್ತೆ. ಆ ವರ್ತಮಾನದ ಜೀವನ ಮಾಡೋಕ್ಕಾಗದಾಗ ಏನಾಗುತ್ತೆ, ನಿಮಗೆ ಆ ವರ್ತಮಾನದಲ್ಲಿ ಮನಸ್ಸು ಶಾಂತವಾದಾಗ ನಿಮ್ಮ ಕರ್ಮಗಳು ಕಾರ್ಯಗಳು ಎಲ್ಲವೂ ಒಂದು ರೀತಿ ಧಾರ್ಮಿಕ ರೀತಿ ಕೆಲಸ ಮಾಡ್ತೀರಾ, ಅಂದರೆ ಕರ್ಮಯೋಗ ಮಾಡ್ತೀರಾ. ಅಂದರೆ ಒಂದು ಮನಸ್ಸು ಶಾಂತವಾದಾಗ ಶುದ್ಧವಾದಾಗ ಸೇವಾಭಾವದಲ್ಲಿ, ಅಂದರೆ ನಿಮಗೆ ರಾಗ ದ್ವೇಷಗಳು ಇರಲ್ಲ, ಬೇಕು ಬೇಡಗಳಿಂದ ಹೊರಗಡೆ ಇರ್ತೀರ. ಎಲ್ಲ ಪಾತ್ರಗಳು ನೀವು ಸರಿಯಾಗಿ ನಿಭಾಯಿಸ್ತೀರ, ಎಲ್ಲ ಪಾತ್ರಗಳು ಸರಿಯಾಗಿ ನಿಭಾಯಿಸ್ತೀರ. ನಾನೇ ಆ ಪಾತ್ರ ಅಂತ ನೀವು ಭ್ರಮೆಗೊಳಗಾಗ್ಬಿಟ್ರೆ, ನಾನೇ ಪಾತ್ರ ಅಂತ ತಿಳ್ಕೊಂಬಿಟ್ರೆ ಆಗ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಏನಾಗುತ್ತೆ, ದುಃಖ ದುಗುಡ ಉದ್ವೇಗ, ಪಾತ್ರಕ್ಕೆ ಆಗುವ ಎಲ್ಲವೂ ನನಗೆ ಅಂದ್ಕೊಂಡು ಬಿಡ್ತೀರ. ಅಲ್ಲಿ ಪಾತ್ರಗಳು ನಿಭಾಯಿಸ್ತೀರ. ನನ್ನ ಪಾತ್ರಗಳು ಸಾಕಷ್ಟು ಪಾತ್ರಗಳು ನಿಭಾಯಿಸ್ತಾ ಇದ್ದೀನಿ ಹೊರತು ಎಲ್ಲ ಪಾತ್ರಗಳು ಹಿಂದೆ ಇರುವ ನಾನು ಪಾತ್ರಧಾರಿ. ಆ ಪಾತ್ರಧಾರಿಯಲ್ಲಿ ಬದಲಾವಣೆ ಇಲ್ಲ, ಪಾತ್ರಗಳು ಬದಲಾವಣೆ ಆಗ್ತೈತೆ. ಪಾತ್ರಗಳೇ ನಾನೇ ಅಲ್ಲ ಅಂತ ನಿಮಗೆ ಅನುಭವ ಆಗುತ್ತೆ. ಅದು ಏನಪ್ಪ ಪಾತ್ರಧಾರಿ ನಾನು ಅಂತಂದರೆ ಅಂತ ಅರ್ಥ ಮಾಡ್ಕೊಬೇಕು. ಈ ವರ್ತಮಾನದಲ್ಲಿ ಜೀವನ ಮಾಡ್ತಾ ಎಲ್ಲ ಪಾತ್ರಗಳನ್ನು ಸರಿಯಾಗಿ ನಿಭಾಯಿಸ್ತಾ ಕರ್ಮಯುಗದಲ್ಲಿ ಈಗ ಶುದ್ಧವಾದ ಮನಸ್ಸಿನಲ್ಲಿ ವರ್ತಮಾನದಲ್ಲಿ ಜೀವನ ಮಾಡ್ತಾ ಈ ಪಾತ್ರಗಳು ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ಕೊತೀರ. ಈ ಪಾತ್ರಗಳು ಹೆಂಗೆ ಬರ್ತೈತೆ, ನಾನು ಎಚ್ಚರ ಆದಮೇಲೆ ಬರ್ತೈತೆ. ಎಚ್ಚರ ಆದಮೇಲೆ ಏನು ಬರ್ತೈತೆ, ಜಗತ್ತಿನಲ್ಲಿ ಪಾತ್ರಗಳು ಕಾಣ್ತೈತೆ. ಸರಿ, ಜಗತ್ತು ಅಂತ ನಾನು ಸತ್ಯ ಅಂತ ಅಂದ್ಕೊಂಡಿದ್ದೀನಲ್ಲ, ಆ ಜಗತ್ತಿನಲ್ಲಿ ಎಲ್ಲವೂ ಸತ್ಯ ಅಂದಾಗ ಎಲ್ಲವೂ ಪಾತ್ರಗಳೆಲ್ಲ ಸತ್ಯ ಆಗುತ್ತೆ.
ಸೊ ಆಗಿರುವಾಗ ನಿಮಗೆ ರಾಗದ್ವೇಷಗಳು ಅಷ್ಟು ಸುಲಭ ಬಿಟ್ಟೋಗಲ್ಲ. ಅಲ್ಲಿ ನಾವು ಒಂದು ಅರ್ಥ ಮಾಡ್ಕೊಬೇಕು, ಈ ಜಗತ್ತು ಅಂದರೆ ಏನು ಅಂತ ಪ್ರಶ್ನೆ ಮಾಡ್ಕೋಬೇಕು. ಜಗತ್ತು ಅಂದರೆ ಏನಿದೆ? ಜಗತ್ತು ಅಂದರೆ ಕೇವಲ ನಾಮರೂಪಗಳು ಅಂತ ಅರ್ಥ ಆಗುತ್ತೆ. ಅದು ಹೇಗೆ ನೋಡಿ, ಎಲ್ಲವೂ ಒಂದು ಪಾತ್ರಗಳಿಗೆಲ್ಲ ಒಂದು ಹೆಸರು ಅಲ್ವಾ? ರೂಪ, ನಾಮರೂಪಗಳು ಬದಲಾವಣೆ ಆಗ್ತಾಯಿದೆ. ನಾಮರೂಪಗಳು ಬದಲಾವಣೆ ಆಗ್ತಿರೋ ನಾಮರೂಪಗಳಲ್ಲಿ ನಾವು ಅದನ್ನು ಸತ್ಯ ಅಂತ ಭಾವಿಸ್ಕೊಂಡು ಇದ್ದಾಗ ಏನಾಗುತ್ತೆ, ಬದಲಾವಣೆ ಆಗ್ತಿರೋದನ್ನ ನಾವು ಬದಲಾವಣೆ ಆಗದೇ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಸಹಜವಾಗಿ ಅದು ಯಾಕೆ ಸಾಧ್ಯ? ಎಲ್ಲ ಪಾತ್ರಗಳು ಅವು ಬದಲಾವಣೆ ಆಗ್ತೈತೆ. ಜಗತ್ತು ಅನ್ನೋದು ಕೇವಲ ನಾಮರೂಪಗಳಿಂದ ಕೂಡೈತೆ. ಅಂದರೆ ಜಗತ್ತು ಸತ್ಯ ಥರನೇ ಗೋಚರ ಆಗ್ತೈತೆ. ಆ ಕ್ಷಣಕ್ಕೆ ನಿಮ್ಗೆ ಸತ್ಯ ಅನ್ನಿಸ್ತೈತೆ, ಅನುಭವ ಬರ್ತೈತೆ, ಆದರೆ ಅದು ಸತ್ಯ ಅಲ್ಲ. ಅದು ಹೇಗೆ ನೋಡಿ ಯಾಕೆ ಅಂತ ಕೇಳಿ. ನೀವೇ ಅಂದ್ಕೊಳ್ಳಿ, ನೀವೇ ನಾನು ಸತ್ಯನ ಅಂತ ಅಂದ್ಕೊಳ್ಳಿ. ನಾನು ಅಂದರೆ ದೇಹ, ಒಂದು ಮನಸ್ಸು, ಬುದ್ಧಿ, ಪ್ರಪಂಚದ ಜೀವನ, ಒಂದು ವ್ಯಕ್ತಿಯಾಗಿದ್ದೀರಾ. ಓದ್ತಾ ಇದ್ದೀರಾ, ಓದೋದ್ರಿಂದ ಮತ್ತೆ ಓದೋದ್ಮೇಲೆ ಕೆಲಸ ಸೇರ್ಕೊತೀರಾ, ಕೆಲಸ ಸೇರ್ಕೊಂಡು ಮತ್ತೆ ಮದುವೆ ಆಗಿರ್ತೀರ, ಮದುವೆ ಆದ್ಮೇಲೆ ಮಕ್ಕಳಾಗ್ತದೆ, ಮಕ್ಕಳಾದ್ಮೇಲೆ ಏನಾಗ್ತೀರ, ಸಹಜವಾಗಿ ಕ್ರಮೇಣ ನೀವು ವಯಸ್ಸಾಗುತ್ತೆ, ಬದುಕಾಗ್ತೀರ. ನೀವು ಇಲ್ಲಿ ನಿಜವಾಗ್ಲೂ ಯಾರು? ದೇಹದಲ್ಲಿ ಎಷ್ಟೊಂದು ಬದಲಾವಣೆ ಆಯಿತು, ಮನಸ್ಸಿನಲ್ಲಿ ಬದಲಾವಣೆ ಆಯಿತು, ಬುದ್ಧಿಯಲ್ಲಿ ಬದಲಾವಣೆ ಆಯಿತು, ಎಲ್ಲ ರೂಪಗಳು ಬದಲಾವಣೆ ಆಯಿತು. ಬಟ್ ನೀನು ಯಾರು ಅಂದರೆ, ನನ್ನ ಹೆಸರು ನಾನು ಮಹೇಶ್ ಅಂತೀರ. ಆ ಮಹೇಶ್ ಅನ್ನೋದು ಯಾರು? ಆ ಮಹೇಶ್ ಅಂತ ಹೆಸರು ಕೊಟ್ಟಿದ್ದು ಯಾರಿಗೆ? ಒಂದು ಹೆಸರು. ಅದೇ ರೀತಿಯಾಗಿ ಎಲ್ಲರಿಗೂ ಒಂದು ಹೆಸರು ಇರ್ತದೆ ಜೀವನದಲ್ಲಿ. ಆ ಹೆಸರು ನೀವು ಗಟ್ಟಿಯಾಗಿ ಇಟ್ಕೊತೀರ, ಮತ್ತು ರೂಪವನ್ನು ಇಟ್ಕೊತೀರ. ನೋಡಿ, ರೂಪಗಳು ಬದಲಾವಣೆ ಆಯಿತು, ಮತ್ತು ನಿಮಗೆ ಆ ನಾಮರೂಪಗಳೇ ನಿಮಗೆ ಏನಾಗುತ್ತೋ ಸಮಸ್ಯೆ ಉಂಟು ಮಾಡ್ತು, ಸತ್ಯ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಮಾಡ್ತು ಅಲ್ವಾ? ಈಗ ಮಹೇಶ್ ಚಿಕ್ಕ ಹುಡುಗಿದ್ದ ಮಹೇಶು, ದೊಡ್ಡ ಹುಡುಗನ ಮಹೇಶ್, ಆ ಹೆಸರು ಒಂದೇ. ಆದರೆ ಮಹೇಶ್ ಹೆಸರು ಕೊಟ್ಟಿದ್ದು ನೀವೇನು ಅನ್ಕೊಂಡ್ರಿ? ದೇಹ ನಾನು ಅನ್ಕೊಂಡ್ರಿ. ಆ ದೇಹಕ್ಕೆಲ್ಲ ಹೆಸರು ಕೊಟ್ಟಿದ್ದು ಆ ದೇಹದ ಹಿಂದಿರುವ ಚೈತನ್ಯ. ಆ ಚೈತನ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅದು ಶಾಶ್ವತ. ಅದು ಶಾಶ್ವತವಾದ ಅಸ್ತಿತ್ವಕ್ಕೆ ಹೆಸರು ಕೊಟ್ಟಿದ್ದು ಹೆಸರು. ಆದರೆ ನಾವು ತಿಳ್ಕೊಂಡಿದ್ದು ದೇಹ ನಾನು ಅಂತ. ಅದೇ ತಪ್ಪು ತಿಳುವಳಿಕೆಯಿಂದ ನಾನು ದೇಹದಾಗ ಎಲ್ಲರೂ ದೇಹ ಆದರು, ನಾನು ದೇಹದ ರೂಪ ಆದಾಗ ಎಲ್ಲರೂ ದೇಹದ ರೂಪದಲ್ಲಿ ನೋಡಿದಾಗ ಎಲ್ಲ ಬದಲಾವಣೆ ಆಯಿತು. ಬದಲಾವಣೆ ಆಗದಿರೋದ್ರಿಂದ ಅದು ಸಹಜವಾಗಿ ಅಲ್ಲಿ ದ್ವೈತ ಇರುತ್ತೆ. ಆ ದ್ವೈತದಲ್ಲಿ ಸುಖ ದುಃಖಗಳೆಂಬ ಭ್ರಾಂತಿಯಿಂದ ರಾಗದ್ವೇಷಗಳು ಸೃಷ್ಟಿಯಾಯಿತು. ರಾಗದ್ವೇಷಗಳಿಂದ ಕಾಮ ಕ್ರೋಧ ಲೋಭ ಮೋಹ ಮತ್ಸರವನ್ನೋದು ಸೃಷ್ಟಿಯಾಯಿತು. ಈಗಿರುವಾಗ ನಮಗೆ ದುಃಖಕ್ಕೆ ಕಾರಣ ಆಯಿತು. ಈ ದುಃಖದಿಂದ ಹೊರಗೆ ಬರಬೇಕು. ನಾವು ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಬೇಕು. ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಿದಾಗ ಬದಲಾಗದಿರೋ ನಾನು ಅಶುದ್ಧ ಅರಿವಿನ ಸ್ವರೂಪ ಅಂತ ಜ್ಞಾನ ಬರಬೇಕು, ಸಾಕ್ಷಾತ್ ಗೊತ್ತಾಗಬೇಕು. ಇದೆಲ್ಲ ಬರೋಕ್ಕಿಂತ ಮುಂಚೆ ನಮಗೆ ಜಗತ್ತು ಮಿಥ್ಯ ಅಂತ ಗೊತ್ತಾಗುತ್ತೆ. ಜಗತ್ತು ಮಿಥ್ಯ, ಅದು ಮಿಥ್ಯ, ಬದಲಾವಣೆ ಆಗ್ತೈತೆ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಯಾಕಂದರೆ ಶುದ್ಧ ನಾನು ಎಂಬ ಅರಿವಿನ ಸ್ವರೂಪ ಮಾತ್ರ ಸತ್ಯ, ಇನ್ನು ಉಳಿದಿದ್ದೆಲ್ಲ ಮಿಥ್ಯ. ಮತ್ತು ಮಿಥ್ಯ ಅಂದರೆ ಅದು ಯಾರು? ಅದು ಸಪ್ರೇಟ್ ಯಾವುದಿಲ್ಲ, ಅದು ನನ್ನ ಪ್ರತಿಬಿಂಬ. ಯಾವುದು? ಆ ಪರಬ್ರಹ್ಮನ ಅಶುದ್ಧ ಅರಿವಿನ ಪ್ರತಿಬಿಂಬ ಬದಲಾಗ್ತಾರೆ. ಪ್ರತಿಬಿಂಬನೇ ಜಗತ್ತಾಗಿ ಕಾಣ್ತೈತೆ, ಅದೇ ಪರಬ್ರಹ್ಮನೇ ಜಗತ್ತಾಗಿ ಕಾಣ್ತಾವನೆ. ಆದರೆ ನಿಜವಾದ ಸ್ವರೂಪ, ಅರಿವಿನ ಸ್ವರೂಪ, ಆತ್ಮ ಸ್ವರೂಪ ಶುದ್ಧ ಅರಿವು ಆಗಿರೋದ್ರಿಂದ ಅಲ್ಲಿ ನಿಶ್ಚಲ ತತ್ವ, ಅದು ಯಾವ ಬದಲಾವಣೆ ಇಲ್ಲ. ಈ ಬದಲಾವಣೆ ಇಲ್ಲ ತತ್ವವೇ ಯಾರು ಅರಿತಿರ್ತಾನೋ ಅವನು ಆ ಜೀವನದಲ್ಲಿ ಜೀವನ ಮಾಡ್ತಾ ಇದ್ರೂ ಮುಕ್ತನಾಗಿರ್ತಾನೆ. ಕಾರಣ ಇದು ಜ್ಞಾನದಿಂದ. ಯಾಕೆಂದರೆ ಅವನು ಜೀವನದ ಸತ್ಯ ಮಿಥ್ಯತೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ದುಃಖ ಮತ್ತು ಸುಖನ ದ್ವಂದ್ವದಿಂದ ನೋಡಲ್ಲ. ಯಾಕಂದರೆ ಅವನು ಅದ್ವೈತ ಸ್ವರೂಪದಲ್ಲಿ ಅನುಭವ ಪಡಿತಿರ್ತಾನೆ. ಏನಪ್ಪ ಅಂದರೆ ಎಲ್ಲವೂ ತಾನೇ ಅಂತ ಅನುಭವ ಇರುತ್ತೆ, ಮತ್ತು ಯಾವುದು ತಾನಲ್ಲ ಅಂತ ಅನುಭವ ಇರುತ್ತೆ. ಏನಪ್ಪ ಇದರ ಅರ್ಥ ನೋಡಿ, ನೀವು ಜಗತ್ತು ಅಂತ ನೀವು ಸಿಲ್ಕೊಂಡು ನಾನು ಬೇರೆ, ನಾನು ನೋಡ್ತಾ ಇದ್ದೀನಿ, ನೋಡುವ ವಸ್ತು ಇದೆ ಅಂತ ಸಬ್ಜೆಕ್ಟ್ ಆಬ್ಜೆಕ್ಟ್ ಅದೇ ನಿಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಆಬ್ಜೆಕ್ಟ್ ಡ್ಯುಯಾಲಿಟಿ, ಈ ಸಪ್ರೇಷನ್ ಅಥವಾ ಇದನ್ನು
ಇದ್ರೆ ಹೋಗ್ಬಿಡುತ್ತೆ. ಹೋದಾಗ ಏನಾಗುತ್ತೆ, ಕೇವಲ ಒಂದು ಏಕತ್ವ ಭಾವ ಬರುತ್ತೆ. ಏಕತ್ವ ಭಾವ ಯಾವ ರೀತಿ? ನೋಡುವಿಕೆ, ಕೇಳುವಿಕೆ, ಅಥವಾ ನಾವು ಕೆಲಸ ಮಾಡಬೇಕು. ಈ ಎಲ್ಲವೂ ಒಂದೇ ಏಕತ್ವ ಭಾವ ಬಂದಾಗ ಅಲ್ಲಿ ಸಹಜವಾಗಿ ನಿಮಗೆ ದುಃಖ ಸುಖ ಎರಡು ದ್ವೈತಗಳು ಇಂದ ಹೊರಡೆ ಇರ್ತೀರ. ಅದ್ವೈತ ಭಾವದಲ್ಲಿ ಜೀವನ ಮಾಡ್ತೀರಾ. ಆ ಜೀವನ ಮಾಡ್ತಾ ನಿಮಗೆ ಅಲ್ಲಿ ಏನಾಗುತ್ತೆ, ಅದೇ ಮುಕ್ತಿ. ಆ ಜೀವನ ಮುಕ್ತ ಅಂತ ಹೇಳ್ತೀವಿ. ಈ ಜೀವನ ಮುಕ್ತಕ್ಕೆ ಆದವರಿಗೆ ದುಃಖ ಅನ್ನೋದು ಸಹಜವಾಗಿ ಕಡಿಮೆ ಇರುತ್ತೆ. ಏನು ಕಡಿಮೆ ಇರುತ್ತೆ? ದುಃಖ ಅನ್ನೋದು ಅವನು ಯಾವುದೇ ರೀತಿ ಅವನ ಮನಸ್ಸಿನ ಗೊಂದಲದಲ್ಲಿ ಅಥವಾ ಅವನೇ ಸೃಷ್ಟಿ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಅವನಿಗೆ ಸರಿಯಾದ ಜ್ಞಾನ ಇರೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಈ ಜ್ಞಾನ ನಿಜವಾದ ಆತ್ಮವಿಚಾರ ಮಾಡ್ತಾ ಜ್ಞಾನ ಪಡ್ಕೊಳ್ಳೋದ್ರ ಮುಖಾಂತರ ದುಃಖದಿಂದ ಸಾಧ್ಯ. ನಾನು ಶುದ್ಧ ಆನಂದ ಸ್ವರೂಪಿ. ಆನಂದವೇ ಅದು ಗಾಢ ನಿದ್ರೆಯಲ್ಲಿ ಏನಿತ್ತು ಅದೇ ಆನಂದ ನಾನು ಎಚ್ಚರದಲ್ಲೂ ಪಡಿತಾ ಇದ್ದೀನಿ ಎಂಬ ಅನುಭವ ಜ್ಞಾನಿಯಾದ ಜೀವನ್ಮುಕ್ತನಿಗೆ ಇರೋದ್ರಿಂದ ಅವನು ದುಃಖದಿಂದ ಹೊರಗಡೆ ಇರ್ತಾನೆ. ಅಥವಾ ದುಃಖವು ನನಗೆ ಆಗ್ತೈತೆ ಅಂತ ಭ್ರಾಂತಿ ಇರಲ್ಲ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.